ವೆರಿ ಗುಡ್ ಮಾರ್ನಿಂಗ್. ನಾವು ನಿನ್ನೆ ಕೇರಳದ ತ್ರಿವೆಂಡ್ರಮ್ ಇಂದ ಸೀದಾ ಬಂದಿದ್ದು ತಮಿಳ್ನಾಡಿನ ಕನ್ಯಾಕುಮಾರಿಗೆ. ಸುಮಾರು ನಾವು ಬರೋ ಅಷ್ಟೊತ್ತಿಗೆ ಮಿಡ್ ನೈಟ್ 12 o'clock ಆಗಿತ್ತು. ಸೊ ಬಂದು ಮಲ್ಕೊಂಡಿದ್ವಿ, ನಿದ್ದೆ ಮಾಡಿ ಇಷ್ಟು ದೂರ ಬಂದ್ಮೇಲೆ ಏನಕ್ಕೊಂದು ಸನ್ರೈಸ್ ವ್ಯೂನ ಬಿಡಬೇಕು ಅಂತ ಎದ್ದು ಸನ್ರೈಸ್ ನೋಡಕ್ಕೆ ಬಂದಿದ್ವಿ. ಈಗ ಟೈಮ್ ಬಂದು 9:01. ನಾವು ಬಂದಿದ್ದೀವಿ ಕನ್ಯಾಕುಮಾರಿ ಬೀಚ್ಗೆ. ಬೆಳಿಗ್ಗೆ ಎದ್ದು ಬಂದಿದ್ದೆ, ಸನ್ರೈಸ್ ಕಾಣ್ಲಿಲ್ಲ. ಸೊ ಮತ್ತೆ ರೂಮ್ಗೆ ವಾಪಸ್ ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಮತ್ತೆ ಬಂದಿದ್ದೀನಿ ಬೀಚ್ಗೆ. ನಾವೀಗ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ಹೋಗ್ತಾ ಇದೀವಿ. ನೋಡೋಣ ಅಲ್ಲಿ ಹೋಗಿ ಹೇಗಿರುತ್ತೆ ಏನು ಅಂತ. ಮೋಸ್ಟ್ಲಿ ನಾವು ಅಲ್ಲಿಗೆ ಬೋಟ್ ತಗೊಂಡು ಹೋಗ್ಬೇಕು. ಅಲ್ಲಿ ಹೊಸದಾಗಿ ಗ್ಲಾಸ್ ಬ್ರಿಡ್ಜ್ ಏನೋ ಕೂಡ ಮಾಡಿದ್ದಾರೆ. ನೋಡೋಣ ಹೇಗಿರುತ್ತೆ, ಹಿಂಗಿರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಅಂತ. ಬಂದ್ವಿ, ಕ್ಯೂ ಅಂತೂ ನೋಡ್ಬೋದು ನೀವು, ತುಂಬಾ ಜನ ಇದ್ದಾರೆ. ಸೊ ನಾವು ನಾರ್ಮಲ್ ಟಿಕೆಟ್ಗೆಲ್ಲ 75 rupees ಇದೆ, ಸ್ಪೆಷಲ್ ಟಿಕೆಟ್ ಬಂದು 300 ರೂಪಾಯಿ ಏನೋ ಇದೆ. ಸೊ ನಾವು ಸ್ಪೆಷಲ್ ಟಿಕೆಟ್ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಜನ ಒಂದು ತುಂಬಾನೇ ಇದ್ದಾರೆ ಗುರು. ಫೈನಲಿ 300 ರೂಪಾಯಿ ಸ್ಪೆಷಲ್ ಟಿಕೆಟ್ ತಗೊಂಡೆ ಹೋಗೋಕೆ ಡಿಸೈಡ್ ಮಾಡಿದ್ವಿ. ಬಿಕಾಸ್ ನಾರ್ಮಲ್ ಟಿಕೆಟ್ ಅಲ್ಲಿ ನನಗೆ ಗೊತ್ತಿರಂಗೆ 1,000 ಜನ ಅಂತೂ ಇದ್ದಾರೆ, ಇನ್ನೂ ಜಾಸ್ತಿ ಇರ್ಬೋದೇನೋ. 2-3 ಅವರ್ ಕ್ಯೂ ನಿಲ್ಬೇಕು. ಸೊ ಅದಕ್ಕೆ ಬೇಡ ಅಂತ, ನಮಗ್ ಟೈಮ್ ಇಲ್ಲ. ಸೊ 300 ರೂಪಾಯಿ ಸ್ಪೆಷಲ್ ಟಿಕೆಟ್ ತಗೊಂಡೆ ನಾವು ಬೋಟ್ ರೈಡ್ ಹೋಗ್ತಾ ಇದೀವಿ. ಸ್ಪೆಷಲ್ ಎಂಟ್ರಿಲೂ ಕೂಡ ನನ್ನ ಪ್ರಕಾರ 100-150 ಜನ ಇದ್ದಾರೆ. ಇಲ್ಲೂ ಕೂಡ ಒಂದು 15-20 ನಿಮಿಷ ವೆಯ್ಟ್ ಮಾಡ್ಬೇಕಾಗಿ ಬರುತ್ತೆ ಅನ್ಸುತ್ತೆ. ಅಲ್ಲಿ ಹಿಂದೆ ಕಾಣ್ತಾ ಇರೋ ಬೋಟಲ್ಲೇನೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಇಲ್ಲಿಂದ ಆಲ್ಮೋಸ್ಟ್ ಒಂದು ಅರೌಂಡ್ 10 minutes ರೈಡ್ ಅಂತ ಅನ್ಸುತ್ತೆ. ಅದಕ್ಕೆ 300 ರೂಪಾಯಿ ಕೊಟ್ಟು ಬಂದಿದ್ದೀವಿ ಸ್ನೇಹಿತರೆ. ನಾವು ಈಗ ಇಲ್ಲಿಂದ ಅಲ್ಲಿ ಕಾಣ್ತಾ ಇರೋ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ಹೋಗ್ತಾ ಇದೀವಿ. ಕೊಟ್ಟು ಸ್ಪೆಷಲ್ ಟಿಕೆಟ್ ತಗೊಂಡು ಬೋಟ್ ರೈಡ್ ಮಾಡಿ ಇಲ್ಲಿ ಬಂದ್ಮೇಲೆ ಇಲ್ಲೂ ಕೂಡ ಎಂಟ್ರಿ ಫೀಸ್ ಅಂತ 30 ರೂಪಾಯಿ ಕೊಟ್ಬಿಟ್ಟು ಅಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲಿ ದೇವ್ರ ದರ್ಶನ ತಗೊಂಡು ಮತ್ತೆ ಸ್ವಾಮಿ ವಿವೇಕಾನಂದ ಅವ್ರ ಸ್ಟ್ಯಾಚ್ಯೂ ನೋಡ್ಕೊಂಡು ಮತ್ತೆ ಈಗ ತಾನೇ ಮೊನ್ನೆ ಇನಾಗ್ರೇಟ್ ಆಗಿರೋ ಗ್ಲಾಸ್ ಬ್ರಿಡ್ಜ್ ಕೂಡ ನೋಡ್ಕೊಂಡು ಇಲ್ಲಿ ತಿರುವನಲ್ಲವಾರ್ ಅನ್ನೋ ಸ್ಟ್ಯಾಚ್ಯೂ ನೋಡ್ಕೊಂಡು ಇಲ್ಲಿಂದ ಓಡ್ತಾ ಇದೀವಿ. ಇಲ್ಲಿಂದ ಮತ್ತೆ ಬೋಟ್ ರೈಡ್ ತಗೊಂಡು ಕನ್ಯಾಕುಮಾರಿಗೆ ಹೋಗಿ ಅಲ್ಲಿಂದ ನಮ್ಮ ಪಯಣ ಧನುಷ್ಕೋಡಿ ಮತ್ತೆ ರಾಮೇಶ್ವರಂ ಕಡೆ. ಕನ್ಯಾಕುಮಾರಿ ಮುಗಿಸಿ ರಾಮೇಶ್ವರಂ ಕಡೆ ಹೋಗ್ಬೇಕಾದ್ರೆ ಹೊಟ್ಟೆ ಹಸಿತಾ ಇತ್ತು. ಆಲ್ರೆಡಿ ಟೈಮ್ 3 ಗಂಟೆ ಆಗಿತ್ತು. ನಾವಿನ್ನೂ ಅಲ್ಲಿಗೆ ರೀಚ್ ಆಗೋದು 6 ಗಂಟೆ ಆಗುತ್ತೆ. ಸೊ ಅದಕ್ಕಾಗಿ ಊಟ ಮಾಡೋಣ ಅಂತ ಇಲ್ಲೇ ಒಂದು ಹೈವೇ ಪಕ್ಕದಲ್ಲಿರೋ ಒಂದು ವೆಜ್ ರೆಸ್ಟೋರೆಂಟ್ಗೆ ನಿಲ್ಸಿದ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಅನ್ನ ಮಾತ್ರ ಆಲ್ಮೋಸ್ಟ್ 4 ದಿನ ಆದಮೇಲೆ ಹೊಟ್ಟೆ ತುಂಬ ತಿಂದಿದ್ದೀನಿ ಗುರು, ಸಖತ್ತಾಗಿತ್ತು. ಈಗ ನೆಕ್ಸ್ಟ್ ಮತ್ತೆ ರಾಮೇಶ್ವರಂ ಕಡೆ ಹೊರಟ್ವಿ. Será mi piel junto a tu piel? ¿Cómo será mi piel junto a tu piel? Cardo,
ಅವರ್ಸ್ ಡ್ರೈವ್ ಆದಮೇಲೆ ನಾವು ಬಂದಿದ್ದೀವಿ ಕಾರಲ್ ಕಸಿಟಾ ಬೀಚ್ ರಿಸಾರ್ಟ್ಸ್ಗೆ. ಇದು ರಾಮೇಶ್ವರಮಿಂದ ಸುಮಾರು ಒಂದು 5-10 ಕಿಲೋಮೀಟ್ರ್ ಹಿಂದೆ ಇದೆ. ಬೀಚ್ ಒಂದು ನೆಕ್ಸ್ಟ್ ಲೆವೆಲ್ ಇದೆ ಗುರು. ನಾನು ಫಿದಾ ಆಗ್ಬಿಟ್ಟಿದ್ದೀನಿ, ಸಖತ್ತಾಗಿದೆ. ಇಲ್ಲೇ ಬೀಚ್ ಇದೆ, ಇಲ್ಲೇ ನಮ್ಮ ಸ್ಟೇ. ನಾನು ಇದನ್ನೆಲ್ಲ ಬೆಳಿಗ್ಗೆ ತೋರಿಸ್ತೀನಿ ನಿಮಗೆ. ಇನ್ನೊಂದೇನು ಅಂತ ಅಂದರೆ ನಮ್ಮ ಪ್ರಾಪರ್ಟಿ ಓನರ್ ಕೂಡ ಕನ್ನಡದವರೇ, ಸಖತ್ತಾಗಿ ರೆಸ್ಪಾಂಡ್ ಮಾಡಿದ್ರು. ಈಗ ಊಟ ಮಾಡಿ ಮಲ್ಕೊತೀನಿ. One eternity later. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಾವಿದ್ದೀವಿ ಈಗ ಪಂಬನಲ್ಲಿ. ಈಗಾಗಲೇ ಟೈಮ್ ಬಂದು 12:30. ಒಳ್ಳೆ ನಿದ್ದೆ ಆಯಿತು, ಒಳ್ಳೆ ತಿಂಡಿ ಆಯಿತು. ಈ ಬೀಚ್ ಅಂದರೆ ಈ ರೆಸಾರ್ಟ್ನ ವ್ಯೂಗೆ ಫಿದಾ ಆಗಿ 12:30ವರೆಗೂ ಇಲ್ಲೇ ಇದ್ದೀವಿ, ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ. ಈಗ ನಾವು ಹೊರಟಿದ್ದೀವಿ ರಾಮೇಶ್ವರಂ ಮತ್ತು ಧನುಷ್ಕೋಡಿ ಕಡೆ. ನೀವು ಯಾರಾದರೂ ಈ ಕಡೆ ಬರೋ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಈ ರೆಸಾರ್ಟ್ನ ವಿಸಿಟ್ ಮಾಡಲೇಬೇಕು ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ ಈ ರೆಸಾರ್ಟಿನ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಮತ್ತು ರೆಸಾರ್ಟ್ ಓನರ್ ಕೂಡ ಕನ್ನಡದವರು, ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು, ತುಂಬ ಚೆನ್ನಾಗಿ ಟ್ರೀಟ್ ಕೂಡ ಮಾಡಿದ್ರು. ರೂಮ್ಸ್ ಎಲ್ಲನೂ ಕೂಡ ಕ್ಲೀನ್ ಆ್ಯಂಡ್ ಟೈಡಿ ಆಗಿದೆ. ಸೊ ನೀವು ಯಾರಾದರೂ ಈ ಕಡೆ ಬರ್ತಾ ಇದ್ರೆ ಈ ರೆಸಾರ್ಟ್ನ ವಿಸಿಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಾವೀಗ ಓಡ್ತಾ ಇದ್ದೀವಿ ಧನುಷ್ಕೋಡಿ ಮತ್ತು ರಾಮೇಶ್ವರಂ ಕಡೆ. ಇಲ್ಲೇ ರೋಡ್ ಸೈಡಲ್ಲಿ ಪ್ರಸಾದ ಕೊಡ್ತಾ ಇದ್ರು. ನನ್ನ ಫ್ರೆಂಡ್ ಇಸ್ಕೊಂಬರ್ತೀನಿ ಅಂತ ಹೋಗಿದ್ದಾನೆ, ಗೊತ್ತಿಲ್ಲ ಅದೇನು ಅಂತ. ಇಲ್ಲಿಂದ ಪಲಾವ್ ಥರ ಕಾಣಿಸ್ತಿದೆ. ಏನದು? ಪುಳಿಯೋಗರೆ ಮತ್ತೆ ಬಿಸಿಬೇಳೆ ಬಾತ್. ರಾಮೇಶ್ವರಂಗೆ ಬರ್ತಾ ಇದ್ದಂಗೆ ದೇವ್ರ ಪ್ರಸಾದ ಸಿಕ್ತು. ಗುರು ದೇವ್ ದರ್ಶನ ಮಾತ್ರ ತುಂಬಾನೇ ಚೆನ್ನಾಗಾಯಿತು. ನಾರ್ಮಲ್ ದರ್ಶನದಲ್ಲಿ ತುಂಬ ಜನ ಇದ್ರು. ಸೊ ನಾವು ಸ್ಪೆಷಲ್ ಟಿಕೆಟ್ 200 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ದರ್ಶನ ಮಾಡಿದ್ವಿ. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ನಾವೇನಾದರೂ ನಾರ್ಮಲಲ್ಲಿ ಹೋಗಿದ್ರೆ ಆಲ್ಮೋಸ್ಟ್ ಒಂದು 2 ಅವರ್ಸ್ ತನಕ ಬೇಕಾಗಿತ್ತು ಅನಿಸ್ತಿತ್ತು. ಈಗ ಸ್ಪೆಷಲ್ ಟಿಕೆಟಲ್ಲಿ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ದರ್ಶನ ಆಯಿತು. ಬಟ್ ದೇವ ದರ್ಶನ ತುಂಬಾ ಚೆನ್ನಾಗಾಯಿತು. ನಾವು ಇಲ್ಲಿ ಮುಗಿಸ್ಕೊಂಡು ಮತ್ತೆ ಧನುಷ್ಕೋಡಿ ಕಡೆ ಹೋಗ್ತಾ ಇದ್ದೀವಿ. ನಾನಿದ್ದೀನಿ ಈಗ ತಮಿಳುನಾಡಿನ ಧನುಷ್ಕೋಡಿಯಲ್ಲಿ, ಡೆಡ್ ಎಂಡ್ ಆಫ್ ದ ಇಂಡಿಯಾ. ಇಲ್ಲಿ 2 ಸಮುದ್ರಗಳು ಒಂದೊಂದೊಂದು ಮೀಟ್ ಆಗುತ್ತೆ. ಅದು ಒಂದು ಬಂದು ಬೇ ಆಫ್ ಬೆಂಗಾಲ್, ಇನ್ನೊಂದು ಬಂದು ಇಂಡಿಯನ್ ಓಷನ್. ಇಲ್ಲಿಗೆ ನಮ್ಮ ಭಾರತ ಮುಗೀತು. ನನಗೆ ಗೊತ್ತಿಲ್ಲ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ, ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ 2 ಸಮುದ್ರ ಒಂದೊಂದೊಂದು ಮೀಟ್ ಆಗ್ತಾ ಇರೋದು. ಒಂದು ಬೇ ಆಫ್ ಬೆಂಗಾಲ್ ಮತ್ತು ಇನ್ನೊಂದು ಇಂಡಿಯನ್ ಓಷನ್. ಇಲ್ಲಿಂದ ಆ ಕಡೆ ಹೋದ್ರೇನೆ ಶ್ರೀಲಂಕಾ ಸಿಗತ್ತೆ. ಟೈಮು 6 ಗಂಟೆ. ನಿನ್ನೆ ನೈಟ್ ನಾವು ಧನುಷ್ಕೋಡಿ ರಾಮೇಶ್ವರಂ ಮುಗಿಸಿ ನಾವು ಸೀದಾ ಬಂದಿದ್ದು ಮಧುರೈಗೆ. ಈಗ ಮಧುರೈಯಲ್ಲಿ ಇಲ್ಲೇ ನನ್ನ ಹಿಂದೆ ಕಾಣ್ತಾ ಇರೋ ಸ್ಟೇ ಆಗಿ ಈಗ ಬೆಳಗ್ಗೆ ಎದ್ದು ಹೊರಟಿದ್ದೀವಿ. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಮಧುರೈಗೆ ಯಾರಾದರೂ ಬಂದರೆ ಜಿಗರ್ ತಂಡ ಅನ್ನೋ ಜ್ಯೂಸ್ನ ಕುಡಿಯೋದು ಯಾರೂ ಮಿಸ್ ಮಾಡಬೇಡಿ. ನಾನು ಕೂಡ ಟೇಸ್ಟ್ ಮಾಡಿದೆ ಆ್ಯಂಡ್ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ.
ಫೋಟೋಸಲ್ಲಿ ಹಾಕ್ತೀನಿ. ಸೊ ಈಗ ನಾವು ದೇವ್ರ ದರ್ಶನ ಮಾಡಿಕೊಂಡು ಸೀದಾ ಬೆಂಗಳೂರು ಕಡೆ ಓಡ್ತಾ ಇದ್ದೀನಿ. ಎಸ್, ಮಧುರೈಯಲ್ಲಿ ಮೀನಾಕ್ಷಿ ಟೆಂಪಲ್ಗೆ ಬಂದಿದ್ವಿ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಒಳಗಡೆ ಎಲ್ಲೂ ಫೋನ್ ಎಲ್ಲ ಅಲೋ ಮಾಡ್ತಾಯಿಲ್ಲ. ತಮಿಳ್ನಾಡು ಮತ್ತು ಕೇರಳಲ್ಲಿ ತುಂಬ ರೆಸ್ಟ್ರಿಕ್ಷನ್ಸ್ ಇದೆ. ಕೇರಳ ಒಂದು ಟೆಂಪಲಲ್ಲಿ ಕೀನೇ ಬಿಡಲಿಲ್ಲ. ಸೊ ಇಲ್ಲೂ ಮೊಬೈಲ್ ಫೋನ್ಸ್ ಎಲ್ಲ ಬಿಡಲಿಲ್ಲ. ಈಚೆನೇ ಲಾಕರಲ್ಲಿ ಇಟ್ಟು ಹೋಗ್ಬೇಕಿತ್ತು. ಸೊ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಓಡ್ತಾ ಇದ್ದೀವಿ ಇಲ್ಲಿಂದ. ಮತ್ತೆ ನಾವು ಈಗ ಇಲ್ಲಿಂದ 500 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು. ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಲಿ. ಮಧುರೈ ಬಿಟ್ಟು ಬೆಂಗಳೂರು ಕಡೆ ಹೋಗ್ಬೇಕಾದ್ರೆ ಮಧ್ಯ ರೋಡಲ್ಲಿ ಸೇಲಂ ಅಲ್ಲಿ ಗೊಂಬೆಗಳನ್ನ ಮಾರ್ತಾ ಇದ್ರು. ಸೊ ಏನಾದ್ರೂ ಬಂದ್ಮೇಲೆ ಶಾಪ್ ಮಾಡ್ಬೇಕು ಅಂತ ಇಲ್ಲಿ ನಿಲ್ಸಿದ್ವಿ. ಒಳ್ಳೆ ಪ್ರೈಸಿಗೆ ಕೊಟ್ರು. ಸೊ ಇದನ್ನ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ